ಪಾಕಿಸ್ತಾನ ನೋಡಿದ್ದೀನಿ. ಪಾಕಿಸ್ತಾನ ತೋರಿಸಿದಂತಹ ಮೊಟ್ಟ ಮೊದಲ ಕನ್ನಡಿಗ. ಹಾಗೆ ಈಗ ಇಂಡಿಯಾ ನೋಡ್ತಾ ಇರ್ತೀರಿ, ಭಾರತದಲ್ಲಿ ಪಾಕಿಸ್ತಾನದ ಬಗ್ಗೆ ಏನೋ ಒಂದು ಪರ್ಸೆಪ್ಷನ್ ಇದೆ ಅಂತ. ಪಾಕಿಸ್ತಾನಿಯರಿಗೆ ಭಾರತದ ಬಗ್ಗೆ ಏನಿದೆ? ಇದು ತುಂಬ ಒಳ್ಳೆಯ ಅಭಿಪ್ರಾಯದವರಿಗೆ. ಹೌದಾ? ನಾನು ದಾರಿ ತಪ್ಪಿದ ದೇಶ ಅಂತ ಕರೆಯೋದು ಆ ದೇಶನ. ದಾರಿ ತಪ್ಪಿದ ಮಕ್ಕಳು ಇರ್ತಾರಲ್ಲ ಆ ಥರ. ಈಗ ಇವು ಬಟ್ವಿನ್ಸ್ನ ಪ್ಯಾರೆಟ್ ಸ್ಟೋರಿ ಇದೆಯಲ್ಲ, ಒಳ್ಳೆ ಬುದ್ಧಿ ಹೇಳ್ಕೊಟ್ಟವ್ರು ಒಳ್ಳೆ ಕಡೆ ಹೋದ್ರು, ಕೆಟ್ಟ ಬುದ್ಧಿ ಹೇಳೋರು ಹಾಳೋದ್ರು ಅಂತ. ಆ ಥರ ಅವ್ರು ಹಾಳಾಗೋಗಿರೋರು. ಬಟ್ ಸರ್ವೇಸಾಮಾನ್ಯ ಮನುಷ್ಯ ಅಲ್ಲೂ ನಮ್ಮ ಥರನೇ, ಕೂಲಿ ಕಾರ್ಮಿಕ ಅಲ್ಲೂ ನಮ್ಮ ಥರನೇ. ಅಲ್ಲಿ ನಾರ್ಮಲ್ ಜನ ಅಂತ ಏನು ಹೇಳ್ತಾರೆ ಅವರೆಲ್ಲ ನಾರ್ಮಲ್ ಥರನೇ ಇದ್ದಾರೆ. ಅವ್ರು ಯಾರು ಅವ್ರಿಗೂ ತುಂಬ ಕಷ್ಟಪಡ್ತಾರೆ, ತುಂಬ ಹಿಂಸೆ, ಊಟ ಇಲ್ಲ, ತಿಂಡಿ ಇಲ್ಲ, ಪ್ರಾಬ್ಲಮ್ಸ್ ತುಂಬ ಇದೆ. ನಾರ್ಮಲ್ ಜನಗಳನ್ನ ನಾನು ಮೀಟ್ ಮಾಡಿದ್ದು. ಮತ್ತು ದೇವಸ್ಥಾನದ ವಿಸಿಟಿಗೆ ನಾನು ಹೋಗಿದ್ದು. ಬಹಳ ಅತ್ಯದ್ಭುತವಾದ ದೇವಸ್ಥಾನ ಇದೆ, ಕಟಾಸ್ ರಾಜ್ ಅಂತ, ಹಿಂದೂ ದೇವಾಲಯ. ಆ ದೇವಾಲಯದಲ್ಲಿ ಶಿವಪೂಜೆ ಮಾಡೋದಕ್ಕೆ ಶಿವಲಿಂಗ ಇದೆ ಅಲ್ಲಿ, ಶ್ರೀಕೃಷ್ಣ ಪರಮಾತ್ಮ ಸ್ಥಾಪನೆ ಮಾಡಿರೋದು. ಅವತ್ತು ಹೋಗಿ ನಮ್ಮ ಶಿವರಾತ್ರಿ ದಿವಸ ಹೋಗಿ ಶಿವಪೂಜೆ ಮಾಡಿ ಬಂದೆ. ಅದೊಂದು ಭಾಳ ಹೆಮ್ಮೆ ವಿಚಾರ. ಹಾಗೆ ಇಡೀ ರಾಜಧಾನಿ ಕೂಡ ಹೋಗಿದ್ದೀನಿ. ಇಸ್ಲಾಮಾಬಾದ್, ಲಾಹೋರು ಹೋಗಿದ್ದೀನಿ, ರಾವಲ್ಪಿಂಡಿ ನೋಡಿದ್ದೀನಿ, ಕಟಾಸ್ ರಾಜ್ ನೋಡಿದ್ದೀನಿ, ಸಾಕಷ್ಟು ನೋಡಿದ್ದೀನಿ ಪಾಕಿಸ್ತಾನದಲ್ಲಿ. 7 ದಿವಸ ಇದ್ದೆ. ನನಗೆ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋಕ್ಕೆ ಯಾಕಂದರೆ ಆ ಥರ ಜನಗಳು ನನಗೆ ಅಲ್ಲಿ ಸಿಕ್ಕೇ ಇಲ್ಲ. ನಂಗೆ ಸಿಕ್ಕಿದ್ದು ಸರ್ವೇ ಸಾಮಾನ್ಯ ಮನುಷ್ಯರು. ಬಟ್ ಪಾಕಿಸ್ತಾನವನ್ನು ನಾನು ಯಾವತ್ತೂ ಆಸ್ ಎ ದೇಶ ಸಪೋರ್ಟ್ ಮಾಡೋದೇ ಇಲ್ಲ. ಅವ್ರು ತೊಗೊಂಡಿರುವಂಥ ನಡೆ ಬಹಳ ಒಂಥರ ಬೆನ್ನಿಗೆ ಚೂರಿ ಹಾಕೋ ರೀತಿಯಲ್ಲಿ. ಈ ರೀತಿ ಯಾವತ್ತೂ ಮಾಡಬಾರ್ದು. ಅವರ ಪ್ರಗತಿ ಬಗ್ಗೆ ಯೋಚನೆ ಮಾಡಿದೆ, ಬರೀ ಇನ್ನೊಬ್ರಿಗೆ ನೋವು ಕೊಡುವಂತಹ ಸನ್ನಿವೇಶವನ್ನೇ ತರ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಕನ್ನಡಿಗರ ಧಿಕ್ಕಾರ, ಭಾರತೀಯರ ಧಿಕ್ಕಾರ ಇದ್ದೇ ಇರುತ್ತೆ. ಅದಾದಮೇಲೆ ಭಾರತ ಸಖತ್ತಾಗಿ ಪಾಠ ಕಲಿಸ್ತು ಅವ್ರಿಗೆ. ಇನ್ಯಾವತ್ತೂ ಮುಟ್ನೋಡ್ಕೋಬೇಕು ಆ ಥರ. ಮತ್ತು ಇನ್ಯಾವತ್ತೂ ಬಂದರೂ ಕೂಡ ನಾನು ಪಾಕಿಸ್ತಾನದ ನೆಲದಲ್ಲೇ ಈ ಮಾತನ್ನು ಹೇಳಿದ್ದೆ, ಭಾರತೀಯರನ್ನ ಎದುರಾಕೊಂಡ್ರೆ ನಿಮ್ಗೆ ಉಳಿಗಾಲ ಇಲ್ಲ ಅಂತ. ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ಹೇಳಿದ್ದೆ ಈ ಮಾತನ್ನು. ನನ್ನ ವಿಡಿಯೋಲಿ ನೀವು ನೋಡ್ಬೋದು. ಅದಾದಮೇಲೂ ಅಷ್ಟೇ, ಅಲ್ಲಿ ನಿಂತ್ಕೊಂಡಾಗಲೂ ಅಷ್ಟೇ ನಾನು ಸರ್ವೇ ಸಾಮಾನ್ಯ ಮನುಷ್ಯ, ನಾನು ಭಾರತದ ಬಾವುಟ ಹಾಕೊಂಡು ಹೋಗಿದ್ದೆ ಅಲ್ಲಿ. ಹೌದೌದು, ಹಾಕೊಂಡು ಹೋಗಿದ್ದೆ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಜನಗಳು ಅಂತ. ಸರ್ವೇ ಸಾಮಾನ್ಯ ಮನುಷ್ಯರು ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಪೊಲಿಟಿಕಲ್ ತುಂಬ ಇದೆ, ಮತ್ತು ಅವ್ರ ಉದ್ದೇಶ ಸರಿ ಇಲ್ಲ. ಈಗೇನು ರಾಜಕೀಯದ ಉದ್ದೇಶಗಳು ತುಂಬ ಕೆಟ್ಟದಾಗಿದೆ. ಅವ್ರು ಹೆಂಗೆ ಅಂದರೆ ಇಡೀ ನಮ್ಮನ್ನು ಟಾರ್ಚರ್ ಕೊಟ್ಟನೆ ಅವ್ರು ಎಲ್ಲಿಗೂ ಹೋಗ್ತಾ ಇಲ್ಲ, ಇನ್ನೂ ಹಾಳಾಗ್ತಾ ಇರೋ, ಎಲ್ಲಿಗೂ ಹೋಗ್ತಾ ಇಲ್ಲ ಅವರು. ಬಟ್ ನಾವು ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಸಮಸ್ಯೆ ಇದೆ, ಆದರೆ ನಮ್ಮದು ಡೆವಲಪ್ಮೆಂಟ್ ಇದ್ದೇ ಇದೆ. ಎಲ್ಲೋ ಒಂದು ಕಡೆ ಒಂದು ಚೂರಾದರೂ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ.